ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ದಿನಗಳಾಗಿದೆ ವಿಡಿಯೋಗಳು ಲಾಗ್ ಮಾಡಿ, ಏಕೆಂದರೆ ನಮ್ಮಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ. ಹಾಗಾಗಿ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನೀಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂತ ಅಂದ್ಕೊಂಡ್ರೆ, ಇವತ್ತು ನನ್ನ ಮಗಳಿಗೆ ಫನ್ ಫೆಸ್ಟ್ ಪ್ರೋಗ್ರಾಮ್ ಇತ್ತು ಕ್ಲಾಸಲ್ಲಿ. ಹಾಗಾಗಿ ಫನ್ ಫೆಸ್ಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನೋಡಿ ಎಷ್ಟು ರಶ್ ಇದೆ ಅಂದರೆ ಟಿಕೆಟ್ ತೊಗೊಳೋದಕ್ಕೆ. ಟಿಕೆಟ್ ನಾವು ಎಷ್ಟು 10 ರುಪೀಸಿಂದ ಹಿಡಿದು ಎಷ್ಟು ಬೇಕಾದ್ರೆ ಟಿಕೆಟ್ ತೊಗೋಬೋದು. ನಾನು ಬಂದು 200. ಹಾಗೆ ನನ್ನ ಫ್ರೆಂಡು ಬಂದು ಅವ್ರು 200 ತೊಗೊಂಡ್ರು, ನೆಕ್ಸ್ಟ್ 300. ಹಾಗೆಯೇ ನನ್ನ ಮಗಳು ಫಸ್ಟ್ ಹೋದ ತಕ್ಷಣ ಮಕ್ಕಳು ಜ್ಯೂಸ್ ಬೇಕು ಅಂತ ಹೇಳಿದರು. ಸರಿ ಜ್ಯೂಸ್ ತೊಗೊಂಡು ನಾವು ಹಾಗೆಯೇ ಮಜ್ಜಿಗೆನ ಕುಟ್ಕೊಂಡು, ಹಾಗೆಯೇ ತುಂಬಾ ಗೇಮ್ಸ್ಗಳೆಲ್ಲ ಗೇಮ್ಸ್ಗಳೆಲ್ಲ ರಿಂಗ್ ಹಾಕೋದು ಆಗಲಿ. ನಾನು ಯಾವುದೇ ಗೇಮ್ ಆಡಲ್ಲ, ಏಕೆಂದರೆ ನನಗೆ ಈ ಥರ ಗೇಮೆಲ್ಲ ಅಷ್ಟು ಇಷ್ಟ ಆಗಲ್ಲ ಮತ್ತು ನನಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ನನ್ನ ಮಗಳು ಆಡೋ ಅಂದರೆ ಆಡಲಿಲ್ಲ, ನನ್ನ ಫ್ರೆಂಡು ಮಗ ಆಡಿದರು. ಹೀಗೆ ಏನಾದ್ರೂ ಟೈಮ್ ಪಾಸಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ. ಅವಕ್ಕೊಂಥರ ಖುಷಿ ಜೋಶು. ಹಾಗೆಯೇ ಈ ಆಟ ಸಾಮಾನುಗಳಾಗಲಿ, ಈ ಥರ ಫ್ಲವರ್ಸ್ದು ಮತ್ತು ವಾಚು, ಮೊಬೈಲ್ದು, ಕ್ಯಾಮ್ರಾ, ಹಾಗೆಯೇ ಪೆನ್ನು, ಪೆನ್ಸಿಲು, ಮೆಂಡರ್, ಹಾಗೆ ತುಂಬ ಐಟಮ್ಸ್ಗಳಿದ್ದ. ಅದನ್ನೆಲ್ಲ ಬೇಕು ಅಂತ ಹೇಳಿದ್ರೆ ಸರಿ ಚಿಕ್ಕ ಪುಟ್ಟದನ್ನೆಲ್ಲ ಕೊಡಿಸ್ಕೊಂಡು ಹಾಗೆ ಗೇಮ್ಸ್ ನೋಡಿ. ಈ ಗೇಮ್ಸ್ ಸಖತ್ತಾಗಿತ್ತು. ಆ ರಿಂಗನ್ನ ಆ ಬಾಟೊಳಗೆ ಹಾಕಿದರೆ ಜ್ಯೂಸ್ ಬಾಟಲ್ ನಮಗೆ ಸಿಗ್ತದೆ. 20 ರುಪೀಸ್ ಅಷ್ಟೇ ಟಿಕೆಟು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈ ಲೋಟಗಳನ್ನ ಜೋಡಿಸ್ಬೇಕು 1 ಮಿನಿಟಲ್ಲಿ. ಬಟ್ ನನ್ನ ಆಡಿ ಅಂತ ಹೇಳಿ ನನ್ನ ಫ್ರೆಂಡು ಕೇಳಿದರು. ನಾನು ಆಡಲ್ಲ, ನೀವೇ ಆಡಿ ಅಂತ ಹೇಳಿದೆ. ಬಟ್ 1 ಮಿನಿಟಲ್ಲಿ ಇದ್ದಿದ್ದನ್ನು ಕಂಪ್ಲೀಟ್ ಮಾಡಿದರು. ನನಗೇ ಶಾಕ್ ಆಯಿತು, ಏಕೆಂದರೆ ಅವರೆಲ್ಲ ಆಡಿ ಸಾಮಾನ್ಯ ಮಾಡಿ ಅದನ್ನೆಲ್ಲ ಕೊಟ್ಟಿರ್ತಾರೆ. ಬಟ್ ಅದಾಗಲಿಲ್ಲ, ತುಂಬಾ ಸ್ಪೀಡಾಗಿ ಮಾಡಿದರು. ಹಾಗೆ ಟೀಚರ್ಸ್ಗಳು ಈ ಥರ ಎಲ್ಲ ಮಾಡಿದರೆ ನಮಗೂ ಖುಷಿಯಾಗುತ್ತೆ. ಈಗ ಅವ್ರು ಏನೇ ಫುಡ್ ಆಗಲಿ, ಏನೇ ಐಟಮ್ಸ್ನ 1 to ಡಬಲ್ ಸೇಲ್ ಆಗಲಿ ಅಥವಾ ಕಮ್ಮಿ ಆಗಲಿ ಏನೇ ಮಾಡಿದ್ರು ಅದನ್ನು ಮಕ್ಕಳು ಖುಷಿಗೋಸ್ಕರ ಮಾಡಿರ್ತಾರೆ. ಇದು 1 ಇಯರಿಗೆ ಒಂದು ಸಲ ನಡೆಯುತ್ತದೆ. ಇದೆಲ್ಲ ಖುಷಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲಿ ನಡೀತದೆ. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ ಪ್ರೋಗ್ರಾಮ್ ಇದು, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮಕ್ಕಳು ಪಾನಿಪುರಿ ಬೇಕು ಅಂತ ಹೇಳಿದರು. ಸರಿ ಅಂತ ಹೇಳಿ ಪಾನಿಪುರಿ ಕೊಡಿಸಿ ಮಕ್ಕಳು ತಿನ್ನಿಸಿ. ಈ ಪಾಪು ಬಂದ್ಬಿಟ್ಟು ನಮ್ಮ ಮಗಳು ಸ್ಕೂಲ್ಗೆ ಗಾಡಿಯಲ್ಲಿ ಹೋಗ್ತಾಳಲ್ಲ, ಆ ಡ್ರೈವರ್ ಮಗ. ಆ ಮಗನೂ ಅಲ್ಲಿಗೆ ಸ್ಕೂಲಿಗೆ ಹೋಗೋದು. ಆ ಮಕ್ಕಳನ್ನು ಕರ್ಕೊಂಡು ಟಾಯ್ಸು ಏನು ಬೇಕೆಲ್ಲ ಕೊಡಿಸಿದ್ವಿ. ಹಾಗೆಯೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಸ್ಕೂಲಿಂದ ಸ್ವಲ್ಪ ಮುಂದೆ ಬಂದು ಮೆಟ್ಲುಗಳ ಮೇಲೆ ಕೂತ್ಕೊಳ್ಳೋಣ ಅಂತೇಳಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಕೂತ್ಕೊಂಡು ಚುರುಮುರಿನ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಟೋ ಬಂದಿರಲಿಲ್ಲ, ಆಟೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ನನ್ನ ಮಗಳು ನಾನು ಇಷ್ಟು ಚೆಂದ ಇಂಗ್ಲೀಷ್ ಮಾತಾಡ್ತಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನಾವಂತೂ ಇಂಗ್ಲೀಷ್ ಕಲಿಯೋಕ್ಕಾಗಲಿಲ್ಲ. ನನ್ನ ಮಕ್ಕಳಾದರೂ ಮುಂದೆ ಇಂಗ್ಲೀಷ್ ಕಲೀಲಿ ಅನ್ನೋದು ನಮ್ಮ ಆಸೆ. and chocolate. You for it? That box with that. For me, that red. I shot on away. That is the goalie. Ring. You the one have a round ball. That. Then money. 100. I 4 having. Chocolate not having you for it. Huh? And that is. Tala. My for what having talvanta? 100 rupee money. And ring. How much? And oh, that is na. That is simply. ನನ್ನ ಮಗಳು ಸ್ಕೂಲಲ್ಲಾಗ ಕ್ಲಾಸಲ್ಲಾಗಿ ಪಾಠ ಆಗಿರ್ಬೋದು ಏನರಲ್ಲ ಅಷ್ಟು ಆ್ಯಕ್ಟಿವ್ ಇಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ಇಲ್ಲ, ತುಂಬಾ ಆ್ಯಕ್ಟಿವ್ ಇದ್ದಾಳೆ. ಮನೇಲಿ ಇಂಗ್ಲೀಷ್ ಮಾತಾಡಿ ಮಕ್ಕಳು ಅಂದರೆ ಮಾತಾಡಲ್ಲ. ಬಟ್ ಸ್ಕೂಲ್ ಗೇಟ್ ಒಳಗೆ ಹೋದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡಬೇಕಾಗಿರೋದೇ ಇಂಗ್ಲೀಷು. ಬೇರೆ ಕನ್ನಡ ಆಗಲಿ, ಮಲಯಾಳ, ತಮಿಳ್ ಯಾವ ಲ್ಯಾಂಗ್ವೇಜು ಮಾತಾಡೋಂಗಿಲ್ಲ. ಇಂಗ್ಲೀಷ್ ಮಾತಾಡಲೇಬೇಕು, ಕಂಪಲ್ಸರಿ ಮಾತಾಡಬೇಕು. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಬ್ಬರು ಮಕ್ಕಳನ್ನೇ ನೋಡ್ಕೊಳಕ್ಕಾಗಿಲ್ಲ. ಬಟ್ ಎಷ್ಟು ಜನ ಮಕ್ಕಳನ್ನ ಟೀಚರ್ಸ್ಗಳು ಮೇಂಟೈನ್ ಮಾಡ್ತಾರೆ, ನಿಜ ಹ್ಯಾಟ್ಸ್ ಅಪ್ ಮಾತ್ರ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.